ಹಸಿರು ಮೇವು ಅಂತ ಬಂದಾಗ ಅಂದ್ರೆ ಕೋಳಿಗಳಿಗೆ ಹಸಿರು ಮೇವು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಹಸಿರು ಮೇವು ತುಂಬಾ ಇಂಪಾರ್ಟೆಂಟ್ ಅಂದ ತಕ್ಷಣ ನಾವೇನ್ ಮಾಡ್ಬೇಕು? ಈಗ ಒಂದೇ ತರ ಹಾಕ್ಬಿಡ್ತೀರಾ ಹಸಿರು ಮೇವು ಅಂದ ತಕ್ಷಣ ನಿಮ್ಮ ಮನೇಲಿ ಏನಿರುತ್ತೆ ಕೊತ್ತಂಬರಿ ಸೊಪ್ಪು ಆಗ್ಬೋದು, ಪುದೀನ ಸೊಪ್ಪು ಆಗ್ಬೋದು, ಏನೇ ಎನಿವನ್ ಸೊಪ್ಪು ಇರ್ಬೋದು ಹಾಕಿದ್ರೆ ರೋಗ ಲಕ್ಷಣ ಕಂಟ್ರೋಲ್ ಆಗುತ್ತೆ. ಅಂದ್ರೆ ಇದನ್ನ ಯಾವಾಗ ಮಾಡ್ಬೇಕು? 5 ಹೊತ್ತು ಕೋಳಿ ಇದ್ದಾಗ. ಜಾಸ್ತಿ ಕೋಳಿಗಳಿದ್ದಾಗ ಬರೋ ರೋಗಕ್ಕೆ ಕಂಟ್ರೋಲ್ ಆಗೋಕೆ ನೀವು ಕಡ್ಡಾಯವಾಗಿ ಮೆಡಿಸಿನ್ ಹಾಕ್ಲೇಬೇಕು. ಮೆಡಿಸಿನ್ ಹಾಕ್ಲಿಲ್ಲ ಅಂತಂದ್ರೆ ಕೋಳಿಗಳ ರೋಗ ಕಂಟ್ರೋಲ್ ಆಗೋದಿಲ್ಲ. ಒನ್ ಥಿಂಗ್ಸ್ ಇದಾಯ್ತು ಅಂತಂದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇವಾಗ ಕಟ್ ಮಾಡೋದು ಯಾವ ತರ ಕಟ್ ಮಾಡ್ತೀರಾ ನೀವು, ಮತ್ತೆ ಯಾವ ತರ ಮೇವು ಕೊಡ್ತೀರಾ ಅಂತ ತುಂಬಾ ಜನ ಕೇಳ್ತಾನೆ ಇರ್ತೀರಾ. ಮಲಿಗಾಗ್ಲಿ ಕೋಳಿಗಾಗ್ಲಿ ಮೇವೇನೇನು ಕೊಡ್ತೀರಾ. ಬಟ್ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಪರಂಗಿಕಾಯಿ ದಿಂಡು ಅಂದ್ರೆ ಕೆಳಗಡೆ ಸೊಸಿಲ್ ಬರುತ್ತಲ್ಲ ಆ ದಿಂಡು, ಮತ್ತೆ ಪರಂಗಿಕಾಯಿ ಮತ್ತೆ ಬಾಳೆ ದಿಂಡು ಮೂರನ್ನು ಈ ತರ ಕಟ್ ಮಾಡೋದು ಮಿಷಿನ್ ಅಲ್ಲಿ. ಅಂದ್ರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಈ ತರ ಕಟ್ ಮಾಡೋದು ಕನ್ನಡ. ಇನ್ ಯಾವುದೇ ರೀತಿ ಓವರ್ ಆಗಿ ಏನು ತಲೆ ಕೆರ್ಸ್ಕ ಕಟ್ ಮಾಡಕ್ ಹೋಗುದಿಲ್ಲ, ಇಷ್ಟರಲ್ಲೇ ಕಟ್ ಮಾಡೋದು ನಾವು. ಆ ಬಡ್ಡಿ ಮಗನ ಹಂಗೆ ಕಟ್ ಮಾಡ್ಬೇಕು ಹಿಂಗೆ ಕಟ್ ಮಾಡ್ಬೇಕು ಅವ್ಯಾವನೂ ಪುಂಗಕ್ಕೆ ನಾವು ಬರಲ್ಲ. ಡೈರೆಕ್ಟಾಗಿ ಹಿಂಗೆ ಮಿಷಿನಲ್ಲಿ ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ಕರೆಂಟ್ ಆನ್ ಮಾಡಿದ್ರೆ ಅಚ್ಚುಕಟ್ಟಾಗಿ ಕಟ್ ಆಯ್ತದೆ. ಇಲ್ಲ ಮಿಷಿನ್ ಇಲ್ಲ ಅನ್ನೋರು ಕುಡ್ಲಲ್ಲಿ ಬೇಗ ಕಟ್ರಲ್ಲ ಏನರಲ್ಲ ನಿಮ್ಗೆ ಎಕ್ಸೆಟ್ರಾ ಏನು ಬರ್ತದೆ ಅದ್ರಲ್ಲಿ ಕಟ್ ಮಾಡ್ಕೊಳ್ರಿ. ಅದು ನಿಮಗೆ ಬಿಟ್ಟೋದು ಕನ್ನಡ, ಅದನ್ನ ನಾನು ಹೇಳಕ್ ಹೋಗೋದಿಲ್ಲ. ಅದನ್ನ ಈ ಮೂರನ್ನು ಕಟ್ ಮಾಡ್ಬಿಟ್ಟು ಮೂರನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬೇಕು. ಅಂದ್ರೆ ನಾವೇನು ಮಾಡ್ತೀವಿ, ಈಗ ಪರಂಗಿಕಾಯಿ ಸಿಕ್ತು ಪರಂಗಿಕಾಯಿ ಕಟ್ ಮಾಡ್ದೋ ತಿನ್ಕತ್ತೋ ಬಿಡ್ತೋ ಅದ್ರ ಕೆಲಸ ಮುಟ್ಟಾಕ್ತು. ಆದರೆ ಎಲ್ಲ ಥರನೂ ತಿನ್ನಬೇಕು ಅಂತಂದರೆ ಎಲ್ಲ ಥರ ಮೇವು ಇರಲೇಬೇಕು. ಅದಕ್ಕೆ ಯಾವ್ದು ಅಡ್ಜಸ್ಟ್ ಆಯ್ತದೆ ಅದು ತಿನ್ಕತ್ತೆ ಅಚ್ಚುಕಟ್ಟಾಗಿ ಬರ್ತದೆ. ಆಮೇಲೆ ಏನು ಅಂತಂದರೆ ತುಂಬ ಜನ ಕೇಳೋದು ಡೈರೆಕ್ಟ್ ಪರಂಗಿ ಹಣ್ಣು ಕೋಳಿಗಳು ತಿಂತಾವ ಅಂದರೆ ಒಂದು 3-4 ದಿನ ಕೊಳ್ತ ಮೇಲೂ ತಿಂತವೆ, ಕೊಳೆಯೋಕ್ಕೂ ಮುಂಚೆ ತಿಂತವೆ. ಅಂದರೆ ನಾಟಿ ಕೋಳಿಗಳಿಗೇನು ಅಂತಂದರೆ ಕೊಳ್ತಿರೋ ಆಹಾರಗಳೇ ತುಂಬ ಇಷ್ಟ. ಅಂತಂದರೆ ಅದರಲ್ಲೆಲ್ಲ ಹುಳಗಳು ಇದೆಲ್ಲ ಆದಮೇಲೆ ತುಂಬ ಇಷ್ಟಪಟ್ಟು ತಿನ್ನೋದು ವಿನಃ ಡೈರೆಕ್ಟ್ ಬಂದು ನಾಟಿ ಕೋಳಿಗಳು ಡೈರೆಕ್ಟಾಗಿ ಮೇವನ್ನ ಮೇಯುವುದಿಲ್ಲ. ಅಂದರೆ ತುಂಬ ಜನ ತಲೆಗೆ ಹಾಕಬೇಕಾಗಿರೋದು ಇದನ್ನ. ಅದನ್ನು ಬಿಟ್ಬಿಡೋ ನೀವು ಸುಮ್ಮನೆ ಏನೇನೋ ಅಂದ್ಕೊಂಡು ಅವೆಲ್ಲನೂ ತಲೆ ಕೆಡ್ಸ್ಕೊಂಡ್ರೆ ಆಗೋದಿಲ್ಲ. ಬಟ್ ಇದನ್ನು ತಲೆಗೆ ಹಾಕೊಳ್ಳಿ. ನಾಟಿ ಕೋಳಿಗಳಿಗೆ ಬಾಳೆದಿಂಡು ಮತ್ತು ಈ ಥರದ್ದು ಪರಂಗಿಕಾಯಿ ಎಲ್ಲನೂ ಸಣ್ಣ ಸಣ್ಣಕ್ಕೆ ಈ ಥರ ಕಟ್ ಮಾಡ್ಬಿಟ್ಟು ಕೊಟ್ರೆ ಚೆನ್ನಾಗಿರ್ತದೆ. ಆ ಥರ ಕಟ್ ಮಾಡ್ದಂತೆ ನೀವೇನೇನಾದರೂ ಎನಿವನ್ ಬೇಗ ಹೋಗ್ಬಿಟ್ಟು ಅದಕ್ಕೆ ತಿಂತದೆ ಅಂದ್ಬಿಟ್ಟು ಅದಕ್ಕೆ ಆಂಜನೇಯನಂಗೆ ಒಂದೇ ಸಲ ಮಧ್ಯೆ ಫೀಲ್ ಮಾಡ್ಬಿಡೋದು ಹಾಕ್ಬಿಡೋದು ಆಮೇಲೆ ಹೋಗೋದು ನಿಮ್ಮ ಪಾಡು ನೀವು. ಅದಕ್ಕೆ ಇವತ್ತು ಏನು ಬೇಕೋ ಅದಕ್ಕೆ ಏನೇನು ಆಹಾರ ಬೇಕೋ ಅದನ್ನ ಹಾಕೊಟ್ಬಿಡಿ. ನಾನು ಹಾಕ್ತಾ ಇರೋದು ಕಲ್ಮಣ್ ರಾಗಿ, ಜ್ವಾಳದ ನುಚ್ಚು, ಆಮೇಲೆ ನ್ಯಾಚುರಲಾಗಿ ಈ ಥರ ಹಸಿರು ಮೇವುಗಳು, ಹುಲ್ಲುಗಳು ಮತ್ತು ಈ ಥರದನ್ನೇ ಹಾಕೊಂಡು ಮೇಂಟೈನ್ ಮಾಡ್ತಾ ಇರೋದು. ಇನ್ನು ಯಾವುದೇ ಎಕ್ಸ್ಟ್ರಾ ಮೇವನ್ನ ನಾನು ಕೊಡ್ತಾ ಇಲ್ಲ.